ಕೂತ್ಕೊಂಡಾನ ಇಲ್ಲೇ ಕುಂದ ದೋಸ್ತ ಇನ್ನೊಂದು ಹುಡುಗಿನ ಲವ್ ಮಾಡೀನಿ ಅಂದ್ರೆ ಶುದ್ಧ ನೂರಕ್ಕವು ನನ್ನ ಜೀವನದಾಗ. ಹಂಗಂದ್ರೆ ನಮ್ಮ ಊರಾಗ ನಿಂದೊಂದು ಕಲಿಯುಗದ ಕಾಮುಕ ಅಂತೇಳಿ ಒಂದು ದೊಡ್ಡದು ಬ್ಯಾನರ್ ಮಾಡಿಸಿ ಹಾಕ್ಬಿಡ್ತಾನಲ್ಲ. ಏ ಮಂಗ್ಯಾನ ಮಗನ, ಬ್ಯಾನರ್ ಹಾಕ್ಸಾಕ ನಾ ಏನು ರನ್ನಿಂಗ್ ರೇಸ್ದಾಗ ಫಸ್ಟ್ ಬಂದ ನಾನು. ಅದಲ್ಲಿ ಇಂಥ ಹೊಟ್ಟೆ ಇಟ್ಕೊಂಡಿ ಅದ್ರಾಗ ನಂಬರ್ ಬರೋಕೆ ಸಾಧ್ಯನೇ ಇಲ್ಲ ರೀ. ಅಸಹ್ಯ ಮಾಡಬೇಡಲಿ. ಏ ಹಂಗಾದ್ರೆ ಒಂದು ಕೆಲಸ ಮಾಡ್ತು ನೋಡಿ, ಈಗ 100 ಹುಡುಗಿಯರು ಲವ್ ಮಾಡಿದ್ 4 ಅಂತೇಳಿ ದೊಡ್ಡದು ಊರಾಗ ಬ್ಯಾನರ್ ಹಾಕಿಸ್ನೋದ್ರಿಂದ ಅದನ್ನ ರೀಲ್ಸ್ ಮಾಡಿ ಇನ್ಸ್ಟಾದಾಗ ಅಪ್ಲೋಡ್ ಮಾಡಿ ತಿಳ್ಕೊ, ಫುಲ್ ವೈರಲ್ ನಿಂದ. ಮಂಗ್ಯಾನ ಮಗನ ಆಮೇಲೆ ನಮ್ಮ ಮಗು ಬಂದು ಕಾಲ್ಮರಿ ತೊಗೊಂಡ್ಬಿಡ್ತಾಳೆ. ನೀ ಯಾರ ಲವ್ ಮಾಡಿದ ತಿಳಿ ಇಡೀ ಊರು ತುಂಬ ಡಂಗ್ರ ಹೊಡೆದು ಬಿಡ್ತಾನಲ್ಲಿ. ಅಲ್ಲಲ್ಲಿ ಅಕ್ಕದ ಪಕ್ಕದ ಹುಡುಗಿಯಾರಲ್ಲ ನನಗೆ ಅನ್ನ ಅಂದ್ರೆ ಈ ತಮಗೆ ಏನಂತ ಡಂಗ್ರ ಹೊಡಿಸ್ತೀನಿ ನಾನು. ಲೇ ಪಾಪ ಮಾಡಿ ಕೈಯಾಗ ಪಾಪು ಕೊಡುವಂಥ ಈ ಕಾಲದಾಗ ಅಕ್ಕಪಕ್ಕದ ಹುಡುಗಿಯರು ಹೇಳುವಂಥ ಕೆಲಸ ಮಾಡುವಂಥ ಪಾಪುನ ಥರ ಇದ್ರೆ ನಿಂಗೆ ಪಾಪು ಅನ್ಲಾರ್ದು ಇನ್ನೇನು ಮಾಮ ಅಂತಾರ ನಾವು ಮಂಗ್ಯಾನ ಮಗನ. ದೋಸ್ತ ನನಗೆ ಭಾಳ ಅಸಹ್ಯ ಮಾಡಬೇಡ, ನನ್ನ ಬಗ್ಗೆ ನಿನಗೆ ಮುಂದೆ ಗೊತ್ತಾಕತೆ. ಬಿಡಪ್ಪ ಅಳಬೇಡ, ಸಾರಿ. ದೋಸ್ತ ಈ ಹುಡುಗಿಯಾರು ಎಂಥವ್ರಿಗೆ ಬೀಳ್ತಾರ ಅನ್ನೋದ ತಿಳಿಬಲ್ತು. ಏ ಕುಂಡಿ ಕೆಳಗೆ KTM ಕೈಯಾಗ ATM ಇದ್ದವಂಗ ಐತ್ಲ, ಸರ್ವಿಸ್ ಕೊಡಾಕ ಆಗ್ಲಾರ್ದಷ್ಟು ಲೈನ್ದಾಗ ನಿಂತಿರ್ತಾವು ಈ RMDಗಳು. ದೋಸ್ತ ಈ RMD ಅಂದ್ರೆ ಏನು ನಿಂಗೆ ಗೊತ್ತಿಲ್ಲ RMD ಅಂದ್ರೆ? ಇಲ್ಲೋ. ಏ ನಿನಗೆ ಗೊತ್ತಾಗೋದು ಬೇಡ ದೋಸ್ತ, ಬಾ ನಡಿ ಇಲ್ಲಿಂದ ಹೋಗೋನು. ಲೇ ಅವಾಗಿಂದ ಹುಡುಗಿ ಐತ್ಲ ನಮಗೆ ನೋಡಿ ಲೈನ್ ಹೊಡ್ಯಾಕತ್ತಾಳೆ. ಇಲ್ಲಿ ನಿನಗೆ ಹೊಡ್ಯಾಕತ್ತಾಳ ನನಗೆ ಹೊಡ್ಯಾಕತ್ತಾಳ ಗೊತ್ತಾಗಲ್ಲ. ಇನ್ಸ್ಟಾಗ್ರಾಮ್ದಾಗ ಯಾರ್ಯಾರು ಕೆಡದಾಗೆ ಮತ್ತು ಏನಾರ ಬೇರೆ ಥರ ಮೆಸೇಜ್ ಮಾಡಿ ಏನೋ. ಏ ದೋಸ್ತ ಆಗ ದೊಡ್ಡ ಗಂಡಸೋದೆ ಕಾಂಟ್ರ ಕಾಂತ ನಾನು ನಿನಗನ ಕಾಣಂಗಿಲ್ಲ ಕರಿ. ಅದೇನೋ ಅಂತಾರಲ್ಲ ಆಕೆಯಾಗಿಲ್ಲ ನಮಗೆ ಲೈನ್ ಹೊಡ್ಯಾಕತ್ತಾಳ, ಬ್ಯಾಡದ ಹೋಗು ನಡಿ ಬೇರೆ ಕಡೆ ಎದ್ದ. ಏ ದೋಸ್ತ ಎಲ್ಲಿ ಹೋಗೋದು ಬೇಡ, ಇಲ್ಲೇ ಕುಂದ್ರು. ನೀ ಯಾವಾಗ ಏನು ಅಂದಿದ್ದು ಗೊತ್ತಾನ? ಏನಂದಿದ್ನಿ? ಇನ್ನೊಂದು ಹುಡುಗಿನ ಲವ್ ಮಾಡಿದ್ರೆ ಸುದ್ದ 100 ಅಕ್ಕ ಅಂದಿದ್ದಿಲ್ಲ. ಹೌದು. ಈಗ ಹೋಗಾಕಿನ ಪಟಾಯಿಸಿ ಲವ್ ಮಾಡ ಸುದ್ದ 100 ಅಕ್ಕ ಹೋಗ್ತೀನೋ. ಹೆಂಗೋ ಆಕಿನ ಸಿಗ್ನಲ್ ಕೊಡಾಕತ್ತಾಳ ಅಂದ ಮ್ಯಾಲ ಸಿಂಗಲ್ ಆಗಿ ಹೋಗಿ ಇಬ್ರು ಮಿಂಗಲ್ ಆಗಿ ಹಿಂಗಾದ ಹೊಲ್ದಾಗ ಹೋಗಿ ಮುಗಿಸ್ಕೊಂಡು ಬರ್ತನ್ ಸುಗ್ಗಿ. ನೀ ಇಲ್ಲೇ ನಿಂತು ನೋಡ್ತಿರ ಬಗ್ಗೆ. ನಿಂಗೆ ಕಣ್ ಕಾಣ್ತಾವಲ್ಲೋ ಆಗಲಿ ಕಾಣ್ತಾವು. ಮತ್ತು ನನ್ನ ಯಾಕೆ ನೋಡಾಕತ್ತಿ? ಐ ಲವ್ ಯು. ಕಣ್ಣಿನೊಳಗ ಶುರುವಾದ ಪ್ರೀತಿ ಮನಸ್ಸಿನೊಳಗ ಮನಿ ಮಾಡೈತಿ, ಎರಡು ದೇಹ ಒಂದೇ ಜೀವ ಪ್ರೇಮವಾಗಿ ಬೆರತೈತಿ. ಅಲ್ಲ ನನ್ನ ಬಗ್ಗೆ ನಿಂಗೆ ಗೊತ್ತೈತೇನ? ನಿನ್ನ ಬಗ್ಗೆ ನಂಗೇನು ಗೊತ್ತಿಲ್ಲ. ಗೊತ್ತಿಲ್ಲಾರ್ದ ಮತ್ತೆ ಹೆಂಗೆ ಲವ್ ಮಾಡಾಕತ್ತೀನಿ? ಲವ್ ಮಾಡ್ಬೇಕನ್ನಿಸ್ತು ಮಾಡತ್ತೀನಿ. ನಿನ್ನ ಮೇಲೆ ಕ್ರಶ್ ಆಯಿತು, ಫಾಸ್ಟಾಗಿ ಪ್ರಪೋಸ್ ಮಾಡಿದೆ, ಫ್ರೆಶ್ ಆಗಿ ಜೀವನ ಮಾಡೋಣ. ಓ ಹಿಂಗನ? ಹಂಗಾದ್ರೆ ನಾನು ರೆಡಿ. ಈ ಕಣ್ಣಿನೊಳಗೆ ಶುರುವಾದ ಪ್ರೀತಿನ ಮನಸ್ಸಿನೊಳಗೆ ಸೇರಿಸಿ ರಕ್ತದೊಳಗೆ ಬೆರೆಸಿ ಉಸಿರಿಗೆ ಉಸಿರು ಸೇರಿಸಿ ಈ ಪ್ರಪಂಚಕ್ಕೆ ಇನ್ನೊಂದು ಉಸಿರು ತರಿಸುನು. ಆ ಉಸಿರು ಹಸಿರಾಗಿ ಬೆಳೆಯೋದಕ್ಕೆ ನಿನ್ನ ಸಿರಿ ಸಂಪತ್ತಿನ ಮೊತ್ತವೆಷ್ಟು? ಏನಿಲ್ಲ ಏನಿಲ್ಲ, ನನ್ನ ಹಿಂದೆ ಮುಂದೆ ಆಸ್ತಿ ಏನಿಲ್ಲ. ಅಂದ್ರೆ ಆಸ್ತಿ ಪಾಸ್ತಿ ಏನೂ ಇಲ್ಲ. ಇವತ್ತು ದುಡಿದು ಇವತ್ತು ದಿಲ್ದಾರ್ ಖರ್ಚು ಮಾಡೋದು ನಮ್ಮದ. ಮತ್ತು ಮುಂದೆ ಮಕ್ಳ ಗತಿ ಹೆಂಗೆ? ಜೀವನ ಹೆಂಗೆ ನಡೆಸ್ಬೇಕು? ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಆಸ್ತಿ ಮಾಡಿಡ್ಬೇಕಲ್ಲ. ಹೇ ಮಕ್ಕಳ ಮೊಮ್ಮಕ್ಕಳಿಗೆ ದುಡ್ದು ಆಸ್ತಿ ಮಾಡ್ಬಿಡ್ದ ನಮ್ಮ ಚಾಡ್ ಹರಿದ 12 ಭಾಗ ಆಗಿರ್ತಾವ. ಇನ್ನು 50 ವರ್ಷಕ್ಕಂದ್ರೆ ನಾವು ಸತ್ತು ಹೋಗಿರ್ತೀವ. ಮುಂದಿನ 100 ವರ್ಷಕ್ಕೆ ನಮ್ಮ ಮೊಮ್ಮಕ್ಕಳಿಗೆ ನಮ್ಮ ನೆನಪ ಇರಂಗಿಲ್ಲ. ಅಂದಮೇಲೆ ಎದಕ್ಕೆ ಗಳಿಸ್ಬೇಕಾ? ಮೊದಲು ನಮ್ಮ ಅಜ್ಜ ಮುತ್ಯಾರು ಸೀಮಿ ಸಲುವಾಗಿ ತಲೆ ಹೋಗುವಂಗೆ ಜಗಳಾಡಿ ನಮ್ಮ ಸಲುವಾಗಿ ಆಸ್ತಿ ಬಿಟ್ಟು ಹೋಗ್ಯಾರ. ಆದರೆ ಈಗಿನ ಮಕ್ಕಳ ಮೊಮ್ಮಕ್ಕಳಿಗೆ ಯಾರಿಗೆ ಅಜ್ಜ ಮುತ್ಯಾರದ ಕಷ್ಟ ಗೊತ್ತೈತೇನ? ನೆನಪೈತೆ ನಮಗೆ ಯಾರಿಗಾರ? ನಾವು ಕಷ್ಟಪಟ್ಟು ದುಡಿದು ಮೊಮ್ಮಕ್ಕಳಿಗೆ ಆಸ್ತಿ ಮಾಡಿ ಇಟ್ಟರು ಒಂದೇಳೆ ನಾವು ಸತ್ತೀವಂದ್ರೆ ಮುಂದೆ ಅವ್ರಿಗೆ ನಮ್ಮ ನೆನಪ ಇರಂಗಿಲ್ಲ. ಅಂದಮೇಲೆ ಅವ ಮಕ್ಕಳು ಮೊಮ್ಮಕ್ಕಳು ಚಿಂತೆ ನಮಗೆ ಬೇಡ. ನಾವು ಜೀವ ಇರುತನ ಏನೈತಲ್ಲ, ನನಗೆ ನೀನು ನಿನಗೆ ನಾನು ದಿಲ್ದಾರ್ ಜೀವನ ಮಾಡೋನು. ಈ ದಿಲ್ನ ನಿನಗೆ ಕೊಟ್ಟಿನ ಮೇಲೆ ನೀ ತೋರಿಸಿದ ದಾರಿ ಒಳಗೆ ಬರ್ತೀನಿ. ಆ ದಾರಿ ಉದ್ದಕ್ಕೂ ನನ್ನ ಧೈರ್ಯವಾಗಿ ನೀನಿರು, ನನ್ನ ಮನಸ್ಸಿನ ಸಾಹುಕಾರ. ಮನಸ್ಸು ತುಂಬ ನೀನೇ ಇರ್ಬೇಕಾದ್ರೆ ನಾ ಮಣ್ಣಾದರೂ ನೀನು ಮರೆಯೋದಿಲ್ಲ ನನ್ನ ಮುದ್ದಿನ ಸಾವುಕಾರ್ತಿ. ಕಟ್ ಮಾಡ್ತಾಳ, ನಾ ಬಿಡಂಗಿಲ್ಲ. ಮತ್ತೆ ಕಟ್ ಮಾಡ್ತಾಳೆ. ಈಕಿಗೆ ಏನಾರ ಆಗೈತಿ ಮರೆ ಇತ್ತೀಚೆಗೆ ಅಂಕರ್ ನಾನು ಭಾಳ ಅವಾಯ್ಡ್ ಮಾಡತ್ತಾಳ. ನಾ ಬಿಡಂಗಿಲ್ಲ, ಮತ್ತೆ ಹಚ್ತಾನೆ. ಓ ಏನೋ ಅಂತಾರಲ್ಲ, ನೀನ ಜೀವ ನೀನ ಪ್ರಪಂಚ ಅಂತಂದ್ರೆ ನನ್ನ ಜೀವಂತ ಸಮಾಧಿ ಮಾಡುವಂಕ ಅಂತಾಳೆ ಈಕೆ.
ನಾ ಎಷ್ಟಕ್ಕೊಂದು ಹಚ್ಕೊಂಡು ನೀಕಿನ ಯಾಕೆ ಹಿಂಗೆ ಮಾಡಾಕತ್ತಾಳೋ ಏನು ನನಗಂಕರ ತಿಳಿವಲ್ದಾಗೈತಿ. ಏ ದೇವ್ರ ಒಟ್ಟ ಈಗ ನನ್ನ ಬಿಟ್ಟು ಹೋಗಲ್ದಂಗೆ ಮಾಡಪ್ಪ ದೇವ್ರ. ಎಲ್ಲಿ ಅದಾಳ ಒಟ್ಟು ಹುಡುಕ್ಯಾಡಿ ನಾ ಈಗ ಈ ಸಮಸ್ಯೆ ಏನಾಗೈತಿ ಕೇಳ್ಕೊಂಡಾರ ಬರ್ತಾನೆ. ಇಪ್ಪ ದೇವ್ರೇ. ಮತ್ತೆ ಇವತ್ತು ಸಂಜೆ ಮುಂದೆ ಹೋಟೆಲಿಗೆ ಹೋಗುಣ. ಏ ಏನು 6 ತಿಂಗಳ ಹಿಂದೆ ನಿನ್ನ ಗುಂಗ್ ಹಿಡಿಸಿ ನಿನ್ನ ಗುಲಾಮನಾಗಿಸಿ ಇವಾಗ ಈ ಗುಗ್ಗು ನನ್ನ ಮಗನ ಕೈ ಹಿಡ್ಕೊಂಡ ನನಗೆ ನಾಶ ಮಾಡ್ಬೇಕತ್ ಮಾಡಿ ನನ್ನ ಜೀವನ. ಓಯ್ ಹಲೋ, ನಾ ಯಾರ ಜೀವನನೂ ನಾಶ ಮಾಡಾಕತ್ತಿಲ್ಲ. ನನ್ನ ಜೀವನದಾಗ ನನಗೆ ಇಷ್ಟ ಬಂದಂಗೆ ನಾ ಬದುಕಾಕತ್ತೀನಿ. ಏ ಅವತ್ತ ನನ್ನ ಮೇಲೆ ಕ್ರಶ್ ಆಗೈತೆ ಅಂತೇಳಿ ಇವತ್ತ ಈ ಮಂಗ್ಯಾನ ಮಗನ ಕೂಡ ಕಕ್ಕೊಳ್ಳಿ ಕೆಲಸ ಮಾಡಾಕತ್ತಿ. ಎಷ್ಟು ದಿನದಿಂದ ನಡೆಸಿರಿ ಈ ಕಣ್ಣ ಮುಚ್ಚಲೆ ಆಟ. ನೋಡು, ಅವತ್ತ ನಿನ್ನ ಮೇಲೆ ಕ್ರಶ್ ಆಗಿತ್ತು, ಇವತ್ತು ಇವನ್ ಮೇಲೆ ಕ್ರಶ್ ಆಗೈತಿ ಅಷ್ಟ. ದೋಸ್ತ ನಮಗೆ ತೊಂದರೆ ಕೊಡಬೇಡ, ಸುಮ್ಮನೆ ಇಲ್ಲಿಂದ ದಾರಿ ಹಿಡಿ. ಏ ಯಾವ ಲೇವ ನರಿ ಬುದ್ಧಿ ಅಂತವನ ಮಗ್ಲು ಇದಕ್ಕೊಂದು ಮನ್ ಕೊಡು ಕೆಲಸ ಮಾಡಾಕತ್ತಿಲ್ಲ. ಏ ನಮ್ಮ ಹುಡುಗನ ಜೊತೆ ಸರಿಯಾಗಿ ಮಾತಾಡೋದು ಕಲಿ ನೀನು. ನಿನ್ನ ಹುಡುಗನ ಇವಲ್ಲ. ಏಯ್ ಹಾಗೆ ಏ ಹಂಗೆ ಅನ್ಬೇಡ ಚಿನ್ನ. 6 ಜನ್ಮಕ್ಕಾಗುವಷ್ಟು 6 ತಿಂಗಳದಾಗ ನಿನ್ನ ಪ್ರೀತಿನೇ 99 ಹುಡುಗಿಯರನ್ನ ಲವ್ ಮಾಡಿದ್ರು ಅವ್ರು ಕೂಡ ಸಿಕ್ಕಂಗೆ ಎಂಜಾಯ್ ಮಾಡಿ ಹಾಯ್ ಬಾಯ್ ಅನ್ನುವಷ್ಟು ಮಾತ್ರ ಅವ್ರನ್ನ ಹಚ್ಕೊಂಡಿದ್ನಿ. ಆದ್ರೆ ನೀನು ಮನ್ಸಿಗೆ ಇಷ್ಟ ಆಗಿ ಮನ್ಸಿಂದ ದೂರ ಆಗಬೇಡ. ನಿನ್ನ ಭಾಳ ಹಚ್ಕೊಂಡನೆ. ನಿನ್ನ ಬಿಟ್ಟು ಇರೋ ಶಕ್ತಿ ನನಗಿಲ್ಲ ಸಾವುಕಾರ್ತಿ. ನಾನು ಬಿಟ್ಟು ಹೋಗ್ಬೇಡ, ನಿನ್ನ ಕಾಲಿಗೆ ಬೀಳ್ತೀನಿ. ಏ ಸರಿ ಏ ನಡಿ ಗಾಡಿ ಚಲೋ ಮಾಡು. ಹುಚ್ಚು ಪ್ರೀತಿಯನ್ನು ಮೆಚ್ಚಿಕೊಂಡನಲ್ಲ, ಮೆಚ್ಚಿಕೊಂಡ ಪ್ರೀತಿ ಮುಚ್ಚಿ ಹೋಯಿತಲ್ಲ. ಯೂಸ್ಲೆಸ್ ಫೆಲೋಸ್. ಸಿಕ್ಕಿ ಹೆಣ್ಣಿನ ಬೆನ್ನು ಹತ್ತಿ ಎಣ್ಣೆ ದಾಸಾದಿ ಮಗನ. ಈಗ ನೀನು ಯಮನ ಪಾದ ಸೇರೋ ಟೈಮ್ ಬರ್ತೈತಿ. ಬೆದ್ದು ಸಾಯ್ ನಡ್ಯಾಕ. ನನ್ನ ತಂಗಿಗೆ ಮಾತನಾಗ ಮಾಡಿ ಮೈ ಬೇರೆತು ಬೇವರ್ಸಿ ಕೆಲಸ ಮಾಡ್ತಿ. ಬೇರೆಯವ್ರ ಮನೆ ಹೆಣ್ಮಕ್ಳ ಜೀವನದಾಗ ಆಟ ಆಡ್ತಿ. ನನ್ನ ತಂಗಿಗೆ ಹೊಟ್ಟಿಲೆ ಮಾಡಿ ಆಕಿನ ಬಾಡಿ ಮಣ್ಣಾಗ ಸೇರುವಂಗೆ ಮಾಡಿದಿ. ನನ್ನ ಪ್ರೀತಿ ಮಾಡಿದ ತಪ್ಪೀಗ ನೀನು ಶಿವನ ಪದ ಹಿಡಿ. ನನ್ನ ತಂಗಿಗಾದ ಗತಿ ಇನ್ನು ಯಾರಿಗೂ ಆಗಬಾರ್ದು. ನಿನ್ನ ಜೀವನ ಸರ್ವನಾಶ ಮಾಡೋಕ್ಕಂತ ನಾ ಬಂದೀನಿ. ಸಾಯ್ ಮಗನ. ನನ್ನ ತಂಗಿ ಹಿಂಗಾಗಿರ್ಬೇಕಲ್ಲ. ಅಲ್ಲ ನಿನ್ನ ಫ್ರೆಂಡಿಗೆ ನೀನು ಉಳ್ಸಕ್ಕಂತನ ಬರಲಿಲ್ಲಲ್ಲ. ಈ ಮಂಗ್ಯಾನ ಮಗ ನಮ್ಮ ತಂಗಿ ಕಣ್ಣು ಹಾಕಿ ಯಾರೂ ಇಲ್ಲ ಟೈಮ್ದಾಗ ಮನೆಗೆ ಬಂದ ನನ್ನ ತಂಗಿ ಮಾನ ಆಗಲಚ್ಚಿದ. ಮತ್ತು ನಿಮ್ಮ ತಂಗಿಗೆ ಲವ್ ಮಾಡಾಕತ್ತಿದ. ಆ ವಿಷಯ ನನ್ನ ತಂಗಿಗೆ ಗೊತ್ತಾಗಿ ಹುಚ್ಚರಂಗೆ ತಿರುಗಾಡಕತ್ತಾಳ. ಅದಕ್ಕೆ ಇವಂಗ ನಾನು ಸಾಯಿಸ್ಬೇಕಂತ ಮಾಡಿದೆ. ಆದರೆ ಏನು ಮಾಡೋದ, ದೋಸ್ತಿ ಅನ್ನೋದೈತ್ಲೇ ಅಡ್ಡ ಬರ್ತದ. ಅದ್ರ ಸಲುವಾಗಿ ಈ ಮಗನ ಬಿಟ್ಟಿದ್ನ್ಯಾ. ನೀನ ಕೈ ಜೋಡ್ಸಿದ ಪಾಡಾತ್ ನನಗೆ. ಇಂಥ ಕಾಮುಕ್ ನನ್ನ ಮಕ್ಕಳಿಗೆ ಕಾಲ ಬಂದಾಗ ತಾನ ಕೈಲಾಸ ಸೇರ್ತಾರೆ.